ಮಾರ್ನಿಂಗ್ ಕಾವೇರಿ. ಇಷ್ಟು ಒಯ್ದ್ಬಿಟ್ಟು ನನಗೆ ಲಗುನ ಎಂದು ಅಭ್ಯಾಸ ಐತಿ, ಅದಕ್ಕೆ ನನಗೆ ಭಾಳ ಮಕ್ಕೊಳಕ್ಕಾಗಲ್ಲ. ಹ್ಞೂ ಅದು ಏನಪ್ಪ ಅಂದ್ರೆ ನನಗೆ ಒಂದು ಸ್ವಲ್ಪ ಟೀ ಮಾಡ್ಕೊಡ್ತಿ. ನನಗೆ ಶುಗರ್ ಹಾಕ್ಬೇಡ, ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕ್ಬೇಡ. ಯಾಕೋ ತಲೆ ಒಂದು ನುಸಾಗತೈತಿ, ಒಂದು ತಟ್ಟಗೆ ಶುಂಠಿ ಹಾಕ್ಬೇಡ. ಹಾಂ, ಒಂದೀಟ ಮಾಡ್ಕೊಡ್ತಿ ಟೀನ. ಚಾ ಮಾಡ್ಕೊಂಡು ನೀನೇ ಕುಡಿದ್ಬಿಡ, ಯಾಕಂದ್ರೆ ನಾನು ಪೂಜೆ ಮಾಡ್ಬೇಕು ಇನ್ನು. ಪ್ಲೀಸ್, ನನಗೆ ನಿನ್ನಷ್ಟು ಚಾ ಚಲೋ ಮಾಡಕ್ಕೆ ಬರಂಗಿಲ್ಲ, ಮಾಡ್ಕೊಡ. ಹಂಗೆ ನಮ್ಮ ಮನೆಯವ್ರಿಗೆ ಅನ್ಕಪ್ಪು, ಹಿಂಗೆ ಗೊತ್ತೈತಲ್ಲ ನನಗೆ ಏನು ಮಾಡಕ್ಕೆ ಬರಂಗಿಲ್ಲ ಅಂತೆ. ಅದು ಸರಿ ಆಯ್ತು. ಕಾವೇರಿ ಹೇಳ್ರಿ ಐತಿ, ಏನಾರು ಬೇಕಾಗಿತ್ತು ರೀ? ರಂಗೋಲಿ ಎಲ್ಲ ನೀನೇ ಹಾಕಿ ಅಂತ, ಅದೆಲ್ಲ ನೀನು ಯಾಕೆ ಮಾಡ್ಬೇಕು? ಕಸ ಗುಡ್ಸೋದು, ಮನೆ ಒರೆಸೋದು, ರಂಗೋಲಿ ಹಾಕೋದು ಇದನ್ನ ಮಾಡಕ್ಕಂತ ಹೇಳಿ ಆಳದಾರ ಮನ್ಯಾಗ. ಪರವಾಗಿಲ್ಲ ಬಿಡ್ರಿ ಐತಿ, ನಮ್ಮ ಮನೆಯ ಕೆಲಸ ನಾವು ಮಾಡ್ಕೊಂಡ್ರೆ ಏನು ತಪ್ಪಾಗುತ್ತಾ? ನನಗೆ ಅದು ದಿನ ಮಾಡಿ ಅಭ್ಯಾಸ ರೀ. ಅಜ್ಜಿ, ನೀವು ಆಕಿನ ಉಪ್ಪರಿಗೆ ಮ್ಯಾಗ ಇಡ್ತೀನಿ ಅಂದ್ರೂ ಆಕಿ ತಿಪ್ಪಿ ಕೆದ್ರ ಚಾಳಿ ಬಿಡಂಗಿಲ್ರಿ. ಲೀಲಾ, ಕೊಂಕ್ ಮಾತಾಡೋದು ಬಿಡು. ಅಯ್ಯೋ, ನಾನೇನು ಅನ್ಬಾರ್ದಂದೇನ್ರಿ ಅಜ್ಜಮ್ಮ. ಆಕೆಲ್ಲ ಮಾತ್ರ ಅದಕ್ಕಂದೆ. ಕಾವೇರಿ, ನನ್ನ ರೂಮಿಗೆ ಟೀ ತೊಗೊಂಬಂದು ಕೊಟ್ಬಿಡ. ಕಾವೇರಿ, ನೀ ಯಾಕೆ ಚಾ ಮಾಡ್ಕೊಡ್ತಿ? ಆಕೆ ಕೈ ಅದಾವಿಲ್ಲ, ಆಕೆ ಮಾಡ್ಕೊತಾಳ. ಯಾಕಲ್ಲಿಲ್ಲ ನೀ ಮಾಡ್ಕೊ ಚಾನ, ಇಲ್ಲಾಂದ್ರೆ ಕೆಲಸದವ್ರು ಅದಾರ ಅವ್ರ ಕೈ ಮಾಡಿಸ್ಕೊ ಚಾನ. ನಾ ಚಾ ಚಲೋ ಮಾಡಂಗಿಲ್ರಿ, ಆಕೆ ಚಲೋ ಮಾಡ್ತಾಳ ಅದಕ್ಕೆ. ಆಕೆ ಚಲೋ ಮಾಡ್ತಾಳ ಅಂತೇಳಿ ಎಲ್ಲ ಆಕೆ ಕೈಲೇ ಮಾಡ್ಸೋದನ? ನೀ ಯಾವಾಗ ಮಾಡಕ್ ಕಲ್ಕನದು? ನಿನ್ನ ಗಂಡಗ ನೀ ಮಾಡ್ಬೇಕು ಚಾನ, ಆಕೆ ಮಾಡ್ಕೊಡೋದಲ್ಲ. ನಿನ್ನಂಗ ಆಕಿನೂ ಈ ಮನೆ ಸೊಸಿ ಅದಾಳ. ನಿನ್ನ ಮ್ಯಾಗಿದ್ದ ಆಕಿಗೆ ಏನಾರು ಕೆಲಸ ಹೇಳಿದೆ ಅಂದ್ರೆ ನೋಡು, ನಿನ್ನ ಕೆಲಸ ನೀ ಮಾಡ್ಕೋಬೇಕಷ್ಟೇ, ಇಲ್ಲಾಂದ್ರೆ ಮನೆ ಕೆಲಸದವ್ರು ಅದಾರ ಅವ್ರ ಕೈಲಿ ಮಾಡಿಸು. ಅತ್ತಿ ಪಾಪ ಸಿಟ್ಟು ಮಾಡ್ಕೊಂಡು ಹೋದ್ಲು, ಏನೋ ಒಂದು ಕಪ್ ಚಾ ಅಲ್ರಿ, ಮಾಡ್ಕೊಡ್ತಿದ್ದೀನಿ ಬಿಡ್ರಿ. ಕಾವೇರಿ, ನಿಮ್ಮ ತವ್ರ ಮನ್ಯಾಗ ನೀನು ಆಕಿನ ಕುಂದಿಸಿ ಮಾಡಿರ್ಬೋದು, ಆದ್ರೆ ಇಲ್ಲಿ ಮಾಡಕ್ ಹೋಗ್ಬೇಡ. ಆಕಿನೂ ಈ ಮನೆ ಸೊಸಿ, ಆಕಿನೂ ಕೆಲಸ ಕಲ್ಕೊಳ್ಳಿ ಮಾಡ್ಲಿ. ನೀನು ಯಾರ ಅಡಿಯಾಳನೂ ಅಲ್ಲ. ಕಾವೇರಿ, ಒಂದು ಸ್ವಲ್ಪ ಟೀ ಮಾಡು. ಯಾಕೆ ನೀನು ಚಾ ಮಾಡ್ಕೊಂಡು ಕುಡಿಯಕ್ಕೆ ಬರಂಗಿಲ್ಲ ಏನು? ಕಾವೇರಿಗೆ ಯಾಕೆ ಹೇಳ್ತಿ? ಅಯ್ಯೋ ಅತ್ತೆ, ಏನು ಒಂದು ಕಪ್ ಚಾ ಮಾಡ್ಕೊಟ್ರಿ ಈಕಿದೇನು ಹಸ್ತೋಗುತ್ತೇನ? ಈ ಮನೆಗೆ ಆಕಿನೂ ಸೊಸಿನ ನೀನು ಸೊಸಿನ. ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡ. ಆಕೆ ಈ ಮನೆ ಕೆಲಸದಕ್ಕೆಲ್ಲ, ಈ ಮನೆ ಸೊಸಿ ಅದ. ಮತ್ತೆ ಹಿರೇತನದ ಟೀ ಕೊಟ್ಟಿರಿ, ಮತ್ತೆ ಇದನ್ನೆಲ್ಲ ಮಾಡ್ಬೇಕಾಕಿ. ಹಿರೇತನದ ಚಾವಿ ಕೊಟ್ಟಿನಿ, ಆದ್ರೆ ನಿಮಗೆ ಆ ಚಾ ಮಾಡ್ಕೊಡೋ ಅಂತ ನಾ ಹೇಳಿಲ್ಲ. ಅದೆಲ್ಲ ನಿಮ್ದು, ನೀವು ಮಾಡ್ಕೋಬೇಕು. ಮಮ್ಮಿ, ನೀ ಮಾಡಿದ್ದು ಒಂದು ಇಟ್ಟನು ಸರಿಯಲ್ಲ. ಅಲ್ಲ, ಮನ್ಯಾಗ ಹಿರಿ ಸೊಸಿ ಇರುಕಲೆ ಈಗ ಬಂದು ಸಣ್ಣ ಸೊಸಿ ಕೈಯಾಗ ಹಿರೇತನ ಕೀ ಕೊಟ್ಟಿಯಲ್ಲ, ತಪ್ಪಲ್ಲ ಏನ? ಮನ್ಯಾಗ ಬಿರು ಕೊಡ್ತಾವಮ್ಮ, ನೀ ಮಾಡಿದ್ದು ಸರಿನಾ ಅಲ್ಲಿ ನೋಡಿದ? ಓ, ಆಲೆ ನಿನ್ ಹೆಂಡತಿ ಎಲ್ಲ ಹೇಳಿಲ್ಲನ? ಅಲ್ಲ, ಸೋನಿಗೆ ಬೇಜಾರಾಗಂಗಿಲ್ಲ, ನಮ್ಮ ಮನೆ ಹಿರಿ ಸೊಸಿ ಆಕಿ ಇರುಕಲೆ ನೀವು ಹಿರೇತನ ಕಿಲಿಕಾಯಿ ಮತ್ತು ಕಾವೇರಿ ಕೊಟ್ಟಿರಲ್ಲ, ಆಕಿ ಸಿಟ್ಟು ಬರಲ್ಲ ಏನ? ತಪ್ಪಲ್ಲ ಏನದು? ನನಗೇನು ತಪ್ಪಂಕರು ಅನ್ಸಿಲ್ಲಪ್ಪ. ಹಂಗಾದ್ರೆ ಈಕಿಗೆ ಮನಿ ಹಿರೇತನ ಕಿಲಿಕಾಯಿ ಕೊಡ್ತೀನಿ. ಸೋನಿಗೆ ಇಬ್ರು ಗಂಡ ಹೆಂಡತಿ ಪಾರ್ಯಂದಾಗಿರ್ತೀರಿ, ಈಕೆ ಪಾರ್ಯಂದಾಗ ಕುಂತ್ಕೊಂಡು ಮನಿ ಹಿರೇತನ ಮಾಡಾಕೆನ? ಇಲ್ಲಿರ ನಾನು ಇವತ್ತನ ಮನಿ ಹಿರೇತನ ಕೀ ಕೊಡ್ತೀನಿ ಆಕಿಗೆ. ಅದು ಹೆಂಗಾಗುತ್ತೆ ಇರಕ್ಕೆ? ಇದು ಹೆಂಗಾಗತ್ತಂತಿಯಲ್ಲ ಹಂಗ ಆ ಹಿರೇತನ ಕೀ ನಿನಗೆ ಕೊಡಕ್ಕಾಗಂಗಿಲ್ಲ. ಆದರೂ ಸರಿ ಅಲ್ ಬಿಡ್ಬಿ, ಮನಿ ಹಿರೇ ಸೊಸಿಗೆ ಇದು ಅವಮಾನ ಮಾಡ್ದಂಗ. ಅವಮಾನ ನಾನು ಮಾಡಿಲ್ಲ, ಇದ್ದ ಹಕ್ಕಿಕತಿ ಹೇಳೀನಿ. ಕಾವೇರಿಗೆ ಒಂದು ಕಪ್ ಟೀ ಮಾಡ್ಕೊಡು ಅಂತ ಹೇಳಿದ್ರೆ ಸುರೇಶ್, ಅತ್ತಿ ಅಂತಾರ ಆಕೆನ್ ಮನಿ ಕೆಲಸದಾಕೆನ ಅಂತಂತಾರ. ಯಾಕ ಆಕೆ ಒಂದು ಕಪ್ ಟೀ ಮಾಡ್ಕೊಟ್ರೆ ಏನಾಗುತ್ತ? ಅತ್ತಿ ನೋಡಿ ಹೆಂಗ ಒಬ್ಬರು ಮೇಲ್ಗಟ್ಟಿ ಮಾತಾಡ್ತಾರ. ಯಾಕಮ್ಮ ಒಂದು ಕಪ್ ಟೀ ಮಾಡ್ಕೊಟ್ರ ಕಾವೇರಿ ಕೈ ಏನು ಸವಿದ್ ಹೋಗಂಗ? ಅಯ್ಯೋ ಅತ್ತೆ, ಏನು ಒಂದು ಕಪ್ ಚಾ ಮಾಡ್ಕೊಟ್ರೆ ಈಕೆದೇನು ಹಸ್ತ ಹೋಗುತ್ತೇನ? ಈ ಮನೆಗೆ ಆಕಿನೂ ಸೊಸಿನ ನೀನು ಸೊಸಿನ. ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡ. ಆಕೆ ಈ ಮನೆ ಕೆಲಸದಾಕೆಲ್ಲ, ಈ ಮನೆ ಸೊಸಿ ಅದ. ಮತ್ತೆ ಹಿರೇತನದ ಟೀ ಕೊಟ್ಟಿರಿ, ಮತ್ತೆ ಇದನ್ನೆಲ್ಲ ಮಾಡ್ಬೇಕಾಕಿ. ಹಿರೇತನದ ಚಾವಿ ಕೊಟ್ಟಿನಿ, ಆದ್ರೆ ನಿಮಗ ಆ ಚಾ ಮಾಡ್ಕೊಡೋ ಅಂತ ನಾ ಹೇಳಿಲ್ಲ. ಅದೆಲ್ಲ ನಿಮ್ದು, ನೀವು ಮಾಡ್ಕೋಬೇಕು. ಮಮ್ಮಿ, ನೀ ಮಾಡಿದ್ದು ಒಂದು ಇಟ್ಟನು ಸರಿಯಲ್ಲ. ಅಲ್ಲ, ಮನ್ಯಾಗ ಹಿರಿ ಸೊಸಿ ಇರುಕಲೆ ಈಗ ಬಂದು ಸಣ್ಣ ಸೊಸಿ ಕೈಯಾಗ ಹಿರೇತನ ಕೀ ಕೊಟ್ಟಿಯಲ್ಲ, ತಪ್ಪಲ್ಲ ಏನ? ಮನ್ಯಾಗ ಬಿರು ಕೊಡ್ತಾವಮ್ಮ, ನೀ ಮಾಡಿದ್ದು ಸರಿನಾ ಅಲ್ಲಿ ನೋಡಿದ? ಓ, ಆಲೆ ನಿನ್ ಹೆಂಡತಿ ಎಲ್ಲ ಹೇಳಿಲ್ಲನ? ಅಲ್ಲ, ಸೋನಿಗೆ ಬೇಜಾರಾಗಂಗಿಲ್ಲ, ನಮ್ಮ ಮನೆ ಹಿರಿ ಸೊಸಿ ಆಕಿ ಇರುಕಲೆ ನೀವು ಹಿರೇತನ ಕಿಲಿಕಾಯಿ ಮತ್ತು ಕಾವೇರಿ ಕೊಟ್ಟಿರಲ್ಲ, ಆಕಿ ಸಿಟ್ಟು ಬರಲ್ಲ ಏನ? ತಪ್ಪಲ್ಲ ಏನದು? ನನಗೇನು ತಪ್ಪಂಕರು ಅನ್ಸಿಲ್ಲಪ್ಪ. ಹಂಗಾದ್ರೆ ಈಕಿಗೆ ಮನಿ ಹಿರೇತನ ಕಿಲಿಕಾಯಿ ಕೊಡ್ತೀನಿ. ಸೋನಿಗೆ ಇಬ್ರು ಗಂಡ ಹೆಂಡತಿ ಪಾರ್ಯಂದಾಗಿರ್ತೀರಿ, ಈಕೆ ಪಾರ್ಯಂದಾಗ ಕುಂತ್ಕೊಂಡು ಮನಿ ಹಿರೇತನ ಮಾಡಾಕೆನ? ಇಲ್ಲಿರ ನಾನು ಇವತ್ತನ ಮನಿ ಹಿರೇತನ ಕೀ ಕೊಡ್ತೀನಿ ಆಕಿಗೆ. ಅದು ಹೆಂಗಾಗುತ್ತೆ ಇರಕ್ಕೆ? ಇದು ಹೆಂಗಾಗತ್ತಂತಿಯಲ್ಲ ಹಂಗ ಆ ಹಿರೇತನ ಕೀ ನಿನಗೆ ಕೊಡಕ್ಕಾಗಂಗಿಲ್ಲ. ಆದರೂ ಸರಿ ಅಲ್ ಬಿಡ್ಬಿ, ಮನಿ ಹಿರೇ ಸೊಸಿಗೆ ಇದು ಅವಮಾನ ಮಾಡ್ದಂಗ. ಅವಮಾನ ನಾನು ಮಾಡಿಲ್ಲ, ಇದ್ದ ಹಕ್ಕಿಕತಿ ಹೇಳೀನಿ. ಕಾವೇರಿಗೆ ಒಂದು ಕಪ್ ಟೀ ಮಾಡ್ಕೊಡು ಅಂತ ಹೇಳಿದ್ರೆ ಸುರೇಶ್, ಅತ್ತಿ ಅಂತಾರ ಆಕೆನ್ ಮನಿ ಕೆಲಸದಾಕೆನ ಅಂತಂತಾರ. ಯಾಕ ಆಕೆ ಒಂದು ಕಪ್ ಟೀ ಮಾಡ್ಕೊಟ್ರೆ ಏನಾಗುತ್ತ? ಅತ್ತಿ ನೋಡಿ ಹೆಂಗ ಒಬ್ಬರು ಮೇಲ್ಗಟ್ಟಿ ಮಾತಾಡ್ತಾರ. ಯಾಕಮ್ಮ ಒಂದು ಕಪ್ ಟೀ ಮಾಡ್ಕೊಟ್ರ ಕಾವೇರಿ ಕೈ ಏನು ಸವಿದ್ ಹೋಗಂಗಿಲ್ಲಲ್ಲ? ಆಕಿ ಯಾಕೆ ಟೀ ಮಾಡ್ಕೊಡ್ಬೇಕು? ಯಾಕ ಈ ಮನಿ ಸೊಸೆ ಹೌದಿಲ್ಲಕಿ? ಯಾಕೆ ಕೈ ಅದಾವಿಲ್ಲ ಮಾಡ್ಕೊಂಡು ಕುಡಿಬೇಕು?
ಈ ಹಿರೇತನದ್ದು ಕಿಲಿಕೈದ್ದು ಹೆಂಗ್ ಗೊತ್ತಾಗತ್ತಲ್ಲ ಹಂಗ ಇದು ತನಗ ಬೇಕಾಗಿದ್ದ ಚಾನ ತಾನ ಮಾಡ್ಕೊಂಡು ಕುಡಿಬೇಕು. ಇಂಥದೆಲ್ಲ ಗೊತ್ತಾಗತ್ತ, ಇದು ಗೊತ್ತಾಗಲ್ಲ ಏನ? ಮೊನ್ನೆ ಬಂದ್ ಸೊಸೆ ಮೇಲೆ ಎಷ್ಟೊಂದು ಅಕ್ಕರೆ ಐತ್ ನೋಡು ಅತ್ತೆಗೆ. ಇದೊಂದು ಬಿಟ್ಟು ನಿನ್ ಹೆಂಡತಿಗೆ ಏನು ಗೊತ್ತಿಲ್ಲ ನೋಡು. ಇಷ್ಟು ವರ್ಷ ಆಯ್ತು, ಒಂದು ದಿನನಾರ ಆಯ್ತು ಬಿಡು, ಫಾರಿನ್ದಾಗ ಇದ್ದಾಗ ಮಾಡೋದು ಬೇಡ, ಇಲ್ಲಿಗೆ ವರ್ಷಕ್ಕೊಂದ್ಸತಿನಾರ ಬರ್ತಾಳಲ್ಲ, ಬಂದು ನೆಸಿನಾಗಿದ್ದು ದೇವ್ರಿಗೆ ದೀಪ ಹಚ್ಚೋದು, ಒಬ್ರಿಗೆಲ್ಲ ಚಾ ಮಾಡ್ಕೊಡೋದು, ಒಂದಿನಾರ ಮಾಡ್ಯಾಳನ? ಮನಿ ಸೊಸಿಗತಿ ಒಮ್ಮೆರ ನಡ್ಕೊಂಡಳನ ನಿನ್ ಹೆಂಡತಿ? ಆಕೆ ಹೇಳಿದ್ಲಂತ ಹಿರೇತನ ಕೀದು, ಇವ ಬಂದು ನಾನು ಕೇಳಿದ್ನಂತ. ಹಿಂಗ ಇದನ್ನ ಕೇಳ ನೋಡೋಣ. ನಮ್ಮ ಮನ್ಯಾಗ ನೀವು ಒಮ್ಮೆರ ದೇವ್ರ ಪೂಜೆ ಮಾಡಿ ಏನ, ನಮ್ಮ ಮನೆಯವ್ರನ್ನ ಚಂದ ನೋಡ್ಕೊಂಡೇನ, ನಮ್ಮ ತಾಯಿನ ಒಂದಿನಾರ ಅಕ್ಕರೆಯಿಂದ ಮಾತಾಡ್ಸಿ ಏನ ಅಂತ ಕೇಳಿ ಏನ? ಇದನ್ನ ಮಾತ್ರ ಎಷ್ಟು ಚಂದ ಕೇಳ್ತಿ ಸುರೇಶ ನೀನ. ಆದ್ರೂ ಅಮ್ಮ, ನಾ ಒಂದು ಹೇಳ್ತೀನಿ ನೋಡು, ಮನ್ಯಾಗ ಇದೆಲ್ಲ ಜಗಳ ಸರಿ ಅನ್ಸಂಗಿಲ್ಲ. ಕಾವೇರಿ ಆಕೆ ಅಷ್ಟೊಂದಿನ ಪಾಪ ಆಕೆಗೂ ನಾಲೆಜ್ ಇಲ್ಲ. ನಮ್ಮ ಮನೆ ಹಿರಿಯತನ ಆಕೆಗೆ ಮಾಡೋಷ್ಟು ಕೆಪಾಸಿಟಿನೂ ಇಲ್ಲ. ಸುಮ್ಮನೆ ಆಕೆಗೆ ಯಾಕೆ ಕೊಡ್ತಿ? ಆಕೆ ನಮ್ಮ ಸೋನಿಗೆ ಏನು ಸಂಕಟ ಗೊತ್ತಾ? ಆ ಕಿಲಿಕಾಯಿ ಮ್ಯಾಗ ಮನೆ ಹಿರಿಯತನ ಕಿಲಿಕಾಯಿ ಮ್ಯಾಗ ಆಸೆ ಇಲ್ಲ, ಹಿರಿಯತನಕ್ಕೆ ಆಸೆ ಪಡಲ್ಲಕ್ಕಿ. ಏನು ಆಕೆಗೆ ಏನು ಗೊತ್ತಿಲ್ಲ, ಒಂದು ನಾಲೆಜ್ ಇಲ್ಲ. ಹೋಗಿ ಹೋಗಿ ಆಕೆಗೆ ಇಷ್ಟೆಲ್ಲ ಮಾಡಕತ್ತಾರಲ್ಲ ಅತ್ತಿಯರು ಅನ್ನೋ ಒಂದು ಅಸಮಾಧಾನ ಅಷ್ಟೇ. ಅವಳು ಎದಕ್ಕೂ ಆಸೆ ಪಡಲ್ಲ ಅಮ್ಮ. ಲೋ ಸುರೇಶ, ಆಕಿ ನಿಮ್ಮ ತಮ್ಮನ ಹೆಂಡತಿ, ಆಕೆ ಇಲ್ಲೇ ನಿಂತಾಳ. ಆ ಹುಡುಗಿಗೆ ಹಂಗತಿ ಮಾತಾಡಿದ್ರೆ ಮನಸ್ಸಿಗೆ ನೋವು ಆಗಂಗಿಲ್ಲೇನ? ನೋಡು, ನಾನು ಆಕಿದು ಎಜುಕೇಶನ್ ನೋಡ್ಕೊಟ್ಟಿಲ್ಲ, ಆದ್ರೆ ಆಕಿಗೆ ಜೀವನ ಅನುಭವ ಬಹಳ ಐತಿ. ಮನುಷ್ಯನಾಗೆ ವಿದ್ಯೆ ಇದ್ರಷ್ಟ ಸಾಕಾಗಂಗಿಲ್ಲ, ಜೀವನದ ಅನುಭವ ಬೇಕು. ಕಾವೇರಿಗೆ ಜೀವನದ ಅನುಭವ ಐತಿ, ಅದಕ್ಕೆ ಆ ಅನುಭವದ ಮೇಲೆ ನಾನು ಆಕಿಗೆ ಮನಿ ಹಿರಿತನ ಕಿಲಿಕಾಯಿ ಕೊಟ್ಟಿರೋದು. ಈ ಮನಿ ನಡೆಸ್ಕೊಂಡು ಹೋಗ್ತಾಳ, ಆಕಿಗೆ ಅದು ಶಕ್ತಿ ಐತಿ ಅಂತ ಕೊಟ್ಟಿರೋದು. ಈಗ ಅರ್ಥ ಆತನ? ಆದ್ರೆ ನಿನ್ ಹೆಂಡತಿ ಸಾಲಿ ಕಲ್ತಾಳ, ವಿದ್ಯೆ ಐತಿ, ನೌಕರಿ ಐತಿ, ಆದ್ರೆ ಏನ್ ಮಾಡೋದು? ಜೀವನದ ಅನುಭವನ ಗೊತ್ತಿಲ್ಲಲ್ಲ ನಿನ್ ಹೆಂಡತಿಗೆ. ಮೊದ್ಲೇಕ ನಿನ್ ಹೆಂಡತಿಗೆ ಅದನ್ನ ಹೋಗಿ ಕಲಸು, ಜೀವನದ ಅನುಭವನ. ಆಮೇಲೆ ಮನಿ ಹಿರಿತನ ಕಿಲಿಕಾಯಿ ಆಮೇಲೆ ಇವನ್ನೆಲ್ಲ ಮಾತಾಡುವಂತೆ. ಸುರೇಶ, ಮನಿಗೆ ಹಿರೇಮಗಪ್ಪ ನೀನು. ಊರಾಗ ನಮ್ದು ಹೊಲ ಐತಲ್ಲ, ಅದನ್ನೇನ ಸರ್ವೆ ಮಾಡಕ್ ಬಂದಾರಂತ. ಸ್ವಲ್ಪ ಹೋಗಿ ಅದನ್ನ ಸರ್ವೆ ಮಾಡಿಸ್ಕೊಂಡ್ ಬರ್ತೀನಪ್ಪ. ಅಲ್ಲಿ ಹೋಗಿ ನಿಂದಿರ್ಬೇಕು, ಹೋಗ್ಬಾ. ಏಟು ನಾನೆಲ್ಲ ಹೋಗಕ್ಕಾಗಲ್ಲಮ್ಮ. ಆ ಹಳ್ಳಿಗೆ ಯಾರು ಹೋಗ್ತಾರ? ಅದು ಬಿಸ್ಲಾಗ ಆಗಲ್ಲ ನನಗೆ. ಇಂತಾದ್ ಮಾಡಾಕೊಲ್ರಿ, ಆದ್ರೆ ಹಿರೇತನ ಮಾತ್ರ ಗಂಡ ಹೆಂಡತಿ ಚಂದ ಕೇಳ್ತೀರಪ್ಪ. ಅಮ್ಮ, ನಂದೊಂದು ಅರ್ಜೆಂಟ್ ಫೋನ್ ಮಾಡೋದಿತ್ತು. ನೀನ್ ನೋಡ್ಕೊಂತ ನಿಂತೀವಿ, ಹೋಗು ದೇವ್ರ ಪೂಜೆ ಮಾಡೋಗು. ನೋಡಿಲ್ಲ, ಇವ್ರದೆಲ್ಲ ನೀ ತಲೆ ಹಚ್ಕೊಳಕ ಹೋಗ್ಬೇಡ. ಯಾರು ಏನಂದ್ರು ತಲೆ ಹಾಕೊಳಕ್ ಹೋಗ್ಬೇಡ. ನೋಡು, ನಿನಗ ಜೀವನದ ಅನುಭವ ಐತಿ, ಅದಕ್ಕೆ ನಿನಗ ಹಿರೇತನ ಕೊಟ್ಟೇನಿ. ಆ ಹಿರೇತನ ಚಬ್ ಬಿಟ್ಕೋ ನನ್ ಸೊಸಿ. ನೀನ ಯಾರು ಅಡಿ ಆಳಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೋತಾರ, ನೀನು ನಿನ್ ಕೆಲಸ ಮಾಡು. ನೀನು ಯಾರ ಕೆಲಸ ಮಾಡುವಂತ ಅವಶ್ಯಕತೆನೂ ಇಲ್ಲ, ಯಾರಿಗೂ ಹೆದರ್ ನಡೆಯುವಂತ ಅವಶ್ಯಕತೆನೂ ಇಲ್ಲ. ನಿನಗೇನಾರು ಗೊತ್ತಾಗ್ಲಿಕ್ಕಂದ್ರೆ ನನ್ಗೆ ಕೇಳು. ಆಮೇಲೆ ಅವ್ರು ಅದನ್ನಂದ್ರು ಇವ್ರು ಅದನ್ನಂದ್ರು ಅಂತೇಳಿ ನೀನು ಮನಸ್ಸಿಗೆ ಬೇಸರ ಮಾಡ್ಕೊಳಕ್ ಹೋಗ್ಬೇಡ. ಮತ್ತೆ ಸತೀಶ ಇನ್ನೂ ಎದ್ದಿಲ್ಲ, ಲಗುನ ಹೇಳ್ತಿದ್ನಲ್ಲ, ಯಾಕೋ ಲೇಟ್ ಮಾಡೇನ? ಅತ್ತಿ, ನಾನು ಹೇಳೋದ್ರೊಳಗ ಅವ್ರು ಎದ್ದು ಹೋಗ್ಬಿಟ್ಟಿದ್ದಾರೆ. ಹಿಂಗ ಮಾಡ್ತಾನೆ ನೋಡು, ಏನಮ್ಮ ಈ ಡಾಕ್ಟ್ರ್ ಒಟ್ಟ ಬಡ್ದು ನೋಡು. ನನ್ನ ಮಗ ಒಟ್ಟ ನೆಮ್ಮದಿಯಿಂದ ಇರಂಗಿಲ್ಲ ನೋಡು. ಯಾವಾರ ಒಂದು ಫೋನ್ ಬಂದ ಬಿಡ್ತಾವ, ಎಮರ್ಜೆನ್ಸಿ ಕೇಸ್ ಅಂತಾರ, ಹಂಗ ಹೋಗೇ ಬಿಡ್ತಾನ. ನೀ ಏನು ತಿಳ್ಕೊಳಕ್ ಹೋಗ್ಬೇಡ ಕಾವೇರಿ. ಸರಿ ಅತ್ತೆ. ಅದು ಅವಂಗೂ ಒಂದು ಸ್ವಲ್ಪ ಟೈಮ್ ಬೇಕವಾ ಅಡ್ಜಸ್ಟ್ ಆಗಕ್ಕೆ. ಅರ್ಥ ಮಾಡ್ಕೊಂತಿಯಲ್ಲ ನನ್ನ ಸೊಸೆಯ? ಅತ್ತೆ. ಲಗುನ ತಯಾರಾಗವಾ, ಊರಿಗೆ ಹೋಗ್ಬೇಕು. ಯಾಕಂದ್ರೆ ಅದು ಹೊಲದ ಸರ್ವೆ ಮಾಡಕ್ಕೆ ಬರ್ತಾರಂತ, ಹೋಗ್ಬರೋಣ. ಹಂಗೆ ಸತೀಶಗೂ ಫೋನ್ ಹಚ್ತೀನಿ. ನಮ್ಮ ಊರಿಗೆ ಹೋಗಿ ಅಲ್ಲಿ ಈಗ ಹೊಸ ಮದುವೆ ಆಗೈತಿ, ಇಬ್ರು ಕಾಯಿ ಹೊಡ್ಸ್ಕೊಂಬರಕತ್ರೆ ಲೀಲಾಗ. ಆಮೇಲೆ ನನ್ನ ಮೊಮ್ಮಗ ಹೇಳ್ತೀನಿ, ಅವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಹಳ್ಳಿಗೆ ಬರಾಕ ನಾಯಕತ್ತಾರ. ನೀವಿಬ್ರು ಬರ್ರಿ, ಹೋಗ್ಬರೋಣಂತ. ಸರಿ ಅತ್ತೆ. ನೀನು ಈ ಮನೆ ಸೊಸೆ ಅದಿ, ಈ ಮನೆಯಾಗ ನಿನಗೂ ಅಧಿಕಾರ ಐತಿ, ಎಲ್ಲರಿಗೂ ಎಷ್ಟು ಅಧಿಕಾರ ಐತಿ ನಿನಗೂ ಐತಿ. ನೀನು ಯಾರ್ದು ಮಾತಿಗೆ ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಒಳ್ಳೆ ಮಾತಾಡಕ್ಕಲ್ಲಿ. ಯಾಕಂದ್ರೆ ಮನುಷ್ಯ ಹೆಂಗೆ ಗೊತ್ತಾ, ಮಾತಾಡ್ಸ್ಕೊಂತಾನಂದ್ರ ಕಾವೇರಿ ಸಾಯಿ ಮಠ ಮಾತಾಡ್ತಾನೆ ಇರ್ತಾರ. ಅಂಜಕತ್ತಾನ ಮನುಷ್ಯ ಅಂತ ಗೊತ್ತಾತಿಲ್ಲ, ಸಾಯಿ ಮಠ ಅಂಜಿಸ್ಕೊಂಡ್ಬಿಡ್ತಾರ. ಅಂಜಬಾರ್ದು, ತಪ್ಪು ಮಾಡಿದ್ರೆ ಅಂಜಬೇಕವಾ. ನೀ ತಪ್ಪೇ ಮಾಡಿಲ್ಲ ಅಂದ್ರೆ ಎದಕ್ಕೆ ಅನ್ಸ್ತಿ ಕಾವೇರಿ? ಇದು ನಿಮ್ಮ ಸೋದರ ಮಾವನ ಮನೆ ಅಲ್ಲವಾ, ಇದು ನಿನ್ನ ಮನೆ. ಇಲ್ಲೇ ಹೆದರುವಂಥ ಅವಶ್ಯಕತೆ ಇಲ್ಲ. ನಾ ಹೇಳಿದ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಿಮ್ಮಂತ ಅತ್ತೆ ಸಿಗಾಕ, ಇಂಥ ಮನೆ ಸಿಗಾಕ ನಾನು ಭಾಳ ಪುಣ್ಯ ಮಾಡೇನ್ರಿ ಅತ್ತೆ. ನಮ್ಮವ್ಗ ಏನಾಗತ್ತನ ಪಟಕನ ಫೋನ್ ಎತ್ತಾಕ, ಎದಕ ಮಗಳು ಫೋನ್ ಹಚ್ತಿರ್ತಾಳ, ಲಗುನ ಎತ್ತಬೇಕಂತಿಲ್ಲ ನೋಡು. ಎಲ್ಲಿಟ್ಟಾಳ ಏನು ಫೋನ್? ಒಟ್ಟು ನಿಧಾನ ಅನ್ನೋದಿಲ್ಲ ಇಲ್ಲ ನನ್ನ ಮಗಳಿಗೆ. ಹಲೋ ಯವ್ವ, ಹೇಳ. ಅಲ್ವೇವ, ಮಗಳು ಅದಕ್ಕೆ ಏನ ಫೋನ್ ಹಚ್ತಾಳ, ಲಗುನ ಎತ್ತಬೇಕು. ಏನಾಕಿದ್, ಏನು ಕಷ್ಟ ಐತೆ ಏನು ಅಂತ ಹೊಟ್ಟೆ ಇಲ್ಲ ನಿನಗ? ಎತ್ತದನ್ ಫೋನ್ ಎತ್ತದ, ಎಲ್ಲಿ ಹೋಗ್ತಿದ್ದದನ್ ಫೋನ್? ಏಯವ್ವ ಎತ್ತಿದ್ನೇವ, ನಾನು ಮಂದಿ ಮನೆ ಬಂದು ಕುಂತೀನಿ. ಈಕೆ ಕರಿಯವರಲ್ಲ, ಕರಿಯವರನ್ನ ಮೊಮ್ಮಗಳಿಗೆ ಆರಾಮಿಲ್ಲ, ಅದಕ್ಕೆ ಮಾತಾಡ್ಸಕಂತ ಬಂದಿದ್ನೇವ. ಅಲ್ಲಿ ಅವ್ರಿದ್ರೆ ಎದಕ್ಕೆ ಎತ್ತಲಿ ಅಂತೇಳಿ ಸುಮ್ಮನೆ ಬಿಟ್ಟೆ. ನೀವು ಆಮೇಲೆ ಫೋನ್ ಮಾಡಕತ್ತಿಲ್ಲ, ಅದಕ್ಕೆ ಎತ್ತೀನಿ. ಹೊರ ಬಂದು ಮಾತಾಡಕತ್ತೀನಿ ನೋಡು. ಮನೆಗೆ ಹೋಗಿ ಮಾತಾಡ್ತೀನಿ ಬೇ ಯಾವ. ಮನೆಗೆ ಹೋಗಿಂದ ಮಾತಾಡೋದಲ್ಲ, ನೀ ಇತ್ತಾಗ ಎದ್ದು ಹೊರ ಬಾ, ನಾನು ಕೂಡ ನೀ ಮಾತಾಡಬೇಕು. ಈಗ ನಮ್ಮ ಮನೆ ಯಾರೂ ಇಲ್ಲ, ನಾ ಅದಕ್ಕೆ ಫೋನ್ ಹಚ್ತೀನಿ. ನೀ ಬರೇ ನಿನ್ನ ಅರೆಡೆಗದಿಯಲ್ಲ. ಸರಿ ಆತು, ಏನು ಹೇಳೇವ?
ಕೇಳ್ಬೆ ನನಗೆ ಪಾರಿ ಚಾಕ್ರಿ ಮಾಡಕ್ಕೆ ಆಗಂಗಿಲ್ಲ, ನನಗೆ ಮೈಯೆಲ್ಲ ಉರಿತೈತಿ. ಆಕಿ ಕುಂತಲ್ಲಿನ ನಮ್ಮ ಯಜಮಾನ ಚಾ ಮಾಡ್ಕೊಡು, ನಮ್ಮ ತಂಗಿಗೆ ಬಜ್ಜಿ ಮಾಡ್ಕೊಡು ಅಂತೇಳಿ ಏನು ಕುಂತಲ್ಲಿನ ನಮ್ಮನ್ನ ತಿದ್ದಿ ಆಡ್ಸಕತ್ತಂದೇವ. ನನಗೆ ಆಗಂಗಿಲ್ಲ ಆ ಪಾರಿಗೆ ಮಾಡ್ಕೊಡುದು. ನೀ ಹೇಳ್ಬೇಕು ನಾನೇನು ಇಟ್ಕೊಂಡೇನ ಅಂತೇಳಿ. ಅಯ್ಯ ನಾ ಅನ್ಲಾರ್ದ ಬಿಡ್ತೀನಿ, ನಾನು ಅಲ್ಲ ಅಂದೆ. ಅಂದಿದ್ದಕ್ಕೆ ಏನಂತ ಗೊತ್ತ ನನ್ನ ಗಂಡ, ಮತ್ತು ನಮ್ಮ ತಂಗಿ ನೀ ಹೋದಾಗ ಎಲ್ಲ ಕುಂದ್ರಿಸಿ ಹಂಗೆ ಮಾಡಿ ಹಾಕ್ಬೇಕು ಅಂತೇಳಿ ಕೇಳ್ತಾನೆ ನೋಡು. ಅಣ್ಣನ ತಲೆ ಚಂದಗತ್ತಿ ಕ್ಯಾಳಿಕಿ ಪಿಸುರಿ ಪಾರಿ. ನೋಡ್ಬೇವ, ಅದಕ್ಕೆ ಇಲ್ಲಿ ಬಂದು ನಾನು ಬಗ್ಗಿಸ್ಕೊಳಕಿ ಅಲ್ಲೆಲ್ಲ ಆಕಿ ಕೈಲಿ ಕೆಲಸ ಮಾಡಿಸ್ಕೊಂಡ ಇಲ್ಲಿ ನಾಟಕ ಎಬ್ಸೋಕ್ ಬೇವಾಕಿ. ಎಲ್ಲಿದ ಅವಳು? ತಡಿ ನಿಮ್ಮ ತಮ್ಮ ಫೋನ್ ಹಚ್ಚಿ ಕರೆಸ್ಕೊತೀನಿ. ನಿನ್ನೆ ರಾತ್ರಿ ಬಂದಾರ ಆ ಗೆಳತಿ ಕಳಿಸಿ. ಈಗ ಮುಂಜಾನೆ ಎದ್ದು ನಮ್ಮ ಕುಮ್ಮೆ ತಾನು ನಮ್ಮ ಮನೆಯರು ನಮ್ಮ ಅತ್ತಿ ಒಟ್ಟರು ಕೂಡಿ ಬಂದು ಹುಡ್ಕೊಂಡು ಹೊಲಕ್ಕೆ ಹೋಗ್ಯಾರ ನಾಷ್ಟ ಮಾಡ್ಕೊಂಡು. ಮನೆಯನ್ನು ತೆಗೆದ ಎಲ್ಲ ನಿನ್ನ ಮ್ಯಾಗ ಹೋಗೋದು ತಾವು ಒಟ್ಟ ಅಡ್ಡಾಡಕತ್ತಾರನ. ಇಲ್ಲ ನಾನು ಬಾ ಅಂತ ಹೇಳಿದ್ರು, ಆದ್ರೆ ನಾನು ಹೋಗ್ಲಿಲ್ಲ. ನೀನು ಬೇವ ನನ್ನ ಬೀಜ ಊರ ಕರ್ಕೊಂಡು ಹೋಗ್ಯನ್ಬೇಕು, ಹಾಲೆಲ್ಲ ಹರಿಯಾಕತ್ಬಿಟ್ಟವು, ಮೀನು ಗೊಂಡ ಒಡ್ದಂಗಾಗ್ಯಾವ ಬೇವ. ಅದಕ್ಕೆ ನಾ ಬರಂಗಿಲ್ಲ ಅಂತ ಹೇಳಿದ್ನ್ಯಾ. ಯವ್ಬೇ ಮತ್ತು ನಾನು ಈ ಪಾರಿ ಹೋಗೋ ಮಟ ನಾ ಅಲ್ಲೇ ಬರ್ತೀನಿ. ನಮ್ಮ ಯವ್ವ ನಾವು ಅಲ್ಲೇ ಗನ ಕೆಲಸ ಆಕವ್ ನನಗೆ. ನನ್ನ ಗಂಡ ಬೇಕಂತ ಮಾಡಕತ್ತಾನ. ಅದಕ್ಕೆ ನನ್ನ ಗಂಡ ಫೋನ್ ಹಚ್ಚಿ ತಮ್ಮ ಆರಾಮಿಲ್ಲ ಯಪ್ಪ, ನಮ್ಮ ದೀಪವ್ನು ನೋಡೋಂಗಾಗೈತೆ ಅಂತೇಳಿ ಒಂದಿಟ ಫೋನ್ ಹಚ್ಚಿ ಹೇಳ್ಬೇವ ಅವಂಗ. ಸರಿ ಆಟ ಮಾಡ್ತೀನಿ, ನೆನಪು ಮಾಡಿ ಹೇಳ್ಬೇವ. ಆತಾಳ. ಇದು ಆರಾಮಿಲ್ಲ ಅಂತ ಸುಮ್ಮ ಮಕ್ಕೊಂಡ್ಬಿಡ್ಬೇಕು ತಲೆ ಕಟ್ಕೊಂಡು. ನೀ ಯಾಕೆ ಗುಂಡ್ಯಾಡ್ಸಿ ಮಾಡಕ್ಕೆ ಹೋಗ್ತಿ ಕೆಲಸನ? ಯವ್ವ ನನ್ನ ಗಂಡ ಈಗ ಭಾಳ ಬೆರಿಕೆಗೇನು ಬೇ ಮೊದ್ಲಿನ ಗತಿ ಇಲ್ಲ. ಡಾಕ್ಟರ್ನ ಮನೆಗೆ ಕರ್ಸಿದ ಇಂಜೆಕ್ಷನ್ ಮಾಡ್ರಿ ಈಗ ಆರಾಮಿಲ್ಲ ಅಂತೇಳಿ. ಅದೇನೋ ಅಂತಲ್ಲ ಸುಖದ ಗೂದಿಗೆ ಮುಳ್ಳು ಚುಚ್ಕೊಲ್ಲ ನಾನು. ಏನೂ ಆಗಿಲ್ಲ ನನಗೆ, ಹಂಗೆ ಮಾಡಿಸ್ಕೊಲಿ ಇಂಜೆಕ್ಷನ್ನ. ಅವ್ರು ಡಾಕ್ಟರ್ ಬಂದು ಚೆಕ್ ಮಾಡಿದ್ರು, ಏನೂ ಇಲ್ರಿ ಇವ್ರಿಗೆ ಅಂತೇಳಿ ಅಂದ್ರು. ಮೈಕೈ ನೋವಿನ ಗುಳಿಗೆ ಕೊಟ್ಟು ಹೋದ್ರು. ಇವ್ನು ತೊಗೊಂಡು ಮಕ್ಕಳು ಮುಂಜಾನೆ ದಗದ ಮಾಡಿ ಯಾಕೆ ಮಾಡಂಗಿಲ್ಲನೇ ಎಲ್ಲರೂ ಹೆಣ್ಮಕ್ಳು ಅಂತೇಳಿ ಹಿಂಗೆಲ್ಲ ಮಾತಾಡ್ತಾನೆ ಬೇವ. ನನಗೆ ಆ ಕೆಲಸ ಮಾಡಕ್ಕೆ ಒಳ್ಳೆ ಅನ್ನಂಗಿಲ್ಲ, ಆದ್ರೆ ಪಾರಿನ ಕುಂದ್ರಿಸಿ ನಾ ಯಾಕೆ ಮಾಡಿ ಹಾಕ್ಬೇಕು? ನನಗೆ ಆಗಂಗಿಲ್ಲ ಬೇವ. ಅದಕ್ಕೆ ನಾನು ಬಂದು ಕರ್ಕೊಂಡು ಹೋಗು. ಇಲ್ಲ ನೀನು ಬಂದು ಕರ್ಕೊಂಡು ಹೋಗಕ್ಕಾಗಿಲ್ಲಲ್ಲ, ಫೋನ್ ಹಚ್ಚಿ ಹೇಳು ತಮ್ಮ ಆಕಿನ ಬಸ್ ಹಚ್ಚಿಸ್ಬಿಡು, ನನಗೆ ಆರಾಮಿಲ್ಲ, ನನ್ನ ಜೀವನ ಸಕತ್ತಂತ ಹೇಳ್ಬಿಡು. ಆತಾಳ ಭಾಳ ಎಬ್ಸ್ಯಾನ ಅವನು. ಅಲ್ಲೇ ಇವರು ಅದರ ತಡಿ ಸ್ವಾಮೀಜಿ ಹತ್ರ ಒಂದಿಟ್ಟು ಹೋಗೇ ಬರು ಮುಂದಾಗ ಒಂದಿಷ್ಟು ನಿನ್ನ ಗಂಡನು ತೆಲ್ಯಾನ ಕೂದಲ ಮೈಯನ್ನ ಒಂದಿಟ್ಟು ಬಟ್ಟೆ ಅದನ್ನು ತೊಗೊಂಬಾ. ಇಲ್ಲಿ ಬಂದಿಂದ ಸ್ವಾಮಿಯವ್ರ ಹತ್ರ ಹೋಗುನಂತ. ಸರಿ ಇಡವ್ವ ಬಂದ್ರು.